ಸ್ನೇಹಿತರೆ, ನಮ್ಮ ಉಡುಪಿ ಜಿಲ್ಲೆಯ ಕಡಪಾಡಿಯ ಮಟ್ಟು ಗ್ರಾಮದಲ್ಲಿ ರೈತರು ಸಾಂಪ್ರದಾಯಿಕ ಬೆಳೆಯನ್ನಾಗಿ ಮಟ್ಟುಗುಳ್ಳ ಬದನೆ ಕೃಷಿಯನ್ನು ಮಾಡ್ತಾರೆ. ಸಂಜೆ ಹೊತ್ತು ಈ ಮಟ್ಟು ಗ್ರಾಮಕ್ಕೆ ಹೋದ್ರೆ ಈ ಮಾರ್ಗ ಬದಿಯಲ್ಲಿ ಮಹಿಳೆಯರು ತಾವೇ ಕೃಷಿ ಮಾಡಿದ ಮಟ್ಟುಗುಳ್ಳವನ್ನು ಮಾರ್ತಾರೆ, ಸೇಲ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಮಟ್ಟುಗುಳ್ಳದ ಗಿಡ. ಈ ಮಟ್ಟುಗುಳ್ಳ ಕೃಷಿ ಮಾಡಿದರೆ ಎಕರೆ ಕಟ್ಟಲೆ ಗದ್ದೆಗಳಲ್ಲೆಲ್ಲ ಮಟ್ಟುಗುಳ್ಳ ಕೃಷಿ ಮಾಡಿದ್ದಾರೆ. ಆ ಬದಿಯಲ್ಲಿ ನದಿ, ಈ ಬದಿಯಲ್ಲಿ ಸಮುದ್ರ, ಮಧ್ಯದಲ್ಲಿ ಎಲ್ಲ ಮಟ್ಟುಗುಳ್ಳ ಕೃಷಿ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಕಡಪಾಡಿಯ ಒಳರಸ್ತೆಯಲ್ಲಿ ಬಂದರೆ ಸುಂದರವಾದ ನದಿ ಸಿಗುತ್ತೆ, ಅದರ ನಂತರ ಮಟ್ಟು ಗ್ರಾಮ ಸಿಗುತ್ತೆ. ಮಟ್ಟು ಗ್ರಾಮದಲ್ಲೆಲ್ಲ ಮಟ್ಟುಗುಳ್ಳ ಬದನೆಕಾಯಿ ನೋಡಲಿಕ್ಕೆ ಸಿಗುತ್ತೆ. ನಂತರ ಸುಂದರವಾದ ಮಟ್ಟು ಬೀಚನ್ನು ಕೂಡ ನೋಡಿಕೊಂಡು ಹೋಗ್ಬೋದು. ಸ್ನೇಹಿತರೆ, ನಿಮಗೆ ಸಾಂಬಾರು ಅಂದರೆ ತುಂಬ ಇಷ್ಟ ಇರ್ಬೋದಲ್ಲ. ನಮ್ಮ ಉಡುಪಿಯಲ್ಲಿ ಮಟ್ಟುಗುಳ್ಳ ಅಂದರೆ ತುಂಬ ಫೇಮಸ್. ಮಟ್ಟುಗುಳ್ಳದ ರುಚಿ ಒಮ್ಮೆ ತಿಂದರೆ ಮತ್ತೆ ಬಿಡೋದಿಲ್ಲ, ಅಷ್ಟು ರುಚಿ ಇರ್ತದೆ. ನಮ್ಮ ಕಡಪಾಡಿಯಲ್ಲಿ ಈ ಮಟ್ಟುಗುಳ್ಳವನ್ನು ಮಾಡ್ತಾರೆ. ಇದು ಭಾಳ ರುಚಿ, ಭಾಳ ಟೇಸ್ಟ್. ಬೇರೆ ಗುಳ್ಳಕ್ಕಿಂತ ಇದು ತುಂಬ ರುಚಿ ಇರ್ತದೆ. ನಾನು ನಿನ್ನೆ ಮಟ್ಟಿಗೆ ಹೋಗಿ ಅಲ್ಲಿಂದ ಮಟ್ಟುಗುಳ್ಳ ತಂದಿದ್ದೇನೆ. ಇದರದೀಗ ಫ್ರೈ ಮಾಡ್ತೇನೆ. ಸಾಂಬಾರು ಮಾಡೋದಿಲ್ಲ, ಫ್ರೈ ಮಾಡ್ತೇನೆ. ಫ್ರೈ ಹೇಗೆ ಮಾಡೋದು ನೋಡುವ. ಈ ಗುಳ್ಳದಲ್ಲಿ ದೊಡ್ಡ ದೊಡ್ಡ ಸೈಜಲ್ಲಿರುವ ಗುಳ್ಳಗಳನ್ನು ನಾನೀಗ ಫ್ರೈ ಮಾಡ್ತೇನೆ. ಮತ್ತು ಚಿಕ್ಕ ಸಣ್ಣ ಸೈಜದ್ದು ಏನು ಗುಳ್ಳ ಇದೆ ಅದರಿಂದ ಸಾಂಬಾರು ಮಾಡ್ತೇನೆ. ಈ ನುಗ್ಗೆಕಾಯಿಯನ್ನು ಹಾಕಿ ಸಾಂಬಾರು ಮಾಡಿದ್ರಂದರೆ ತುಂಬ ರುಚಿ ಆಗ್ತದೆ. ಅದು ಸಾಂಬಾರು ಮಾಡಲಿಕ್ಕೆ ಇಡ್ತೇನೆ. ಕಟ್ ಮಾಡಬೇಕು ಈ ಥರ. ಬದನೆಯಲ್ಲಿ ಹುಳ ಎಲ್ಲ ಇರೋದು ಜಾಸ್ತಿ, ಸ್ವಲ್ಪ ನೋಡ್ಕೊಳ್ಬೇಕು. ತುಂಡು ಮಾಡಿದ ಬದನೆಕಾಯಿ, ಕಟ್ ಮಾಡಿದ ಸ್ಲೈಸ್ ಮಾಡಿದ ಬದನೆಕಾಯಿ ಗುಳ್ಳ ಏನಿದೆ ಅದನ್ನು ನೀರಲ್ಲಿ ಹಾಕಿ ನೆನೆಸಿಡಬೇಕು. ಒಂದು 10 ನಿಮಿಷ ಇಟ್ಟರೆ ಸಾಕು. ಯಾಕಂದರೆ ಅದರಲ್ಲಿ ಕಣ್ಣೀರು ಇರುತ್ತೆ, ಸ್ವಲ್ಪ ಕಹಿ ಅಂಶ ಇರುತ್ತೆ, ಅದೆಲ್ಲ ಹೋಗುತ್ತೆ. ಮತ್ತು ನೆನೆಸುವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇಡ್ಬೋದು. ಮಸಾಲೆಯನ್ನು ರೆಡಿ ಮಾಡುವ. ಕೆಂಪು ಮೆಣಸಿನ ಹುಡಿ 2 ಸ್ಪೂನು, ಕೊತ್ತಂಬರಿ ಜೀರಿಗೆ ಹುಡಿ 1 ಸ್ಪೂನು, ಅರಿಶಿನ ಹುಡಿ ಅರ್ಧ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಅಕ್ಕಿ ಹಿಟ್ಟು 1 ಸ್ಪೂನು, ಮತ್ತು ಅರ್ಧ ಸ್ಪೂನು ವಿನಿಗರ್, ಶಿರ್ಕ ಅಥವಾ ಲಿಂಬೆ ರಸವನ್ನು ಕೂಡ ಹಾಕಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡಬೇಕು. ಹುಡಿಯನ್ನೆಲ್ಲ ಮಿಕ್ಸ್ ಮಾಡಬೇಕು. ತುಂಬ ತೆಳು ಅಥವಾ ತುಂಬ ದಪ್ಪ ಮಾಡಬಾರ್ದು, ಮೀಡಿಯಮ್ ಇರಬೇಕು. ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಬೇಕು. ಮಸಾಲೆ ಏನಿದೆ ಇಷ್ಟು ತೆಳುವಾದರೆ ಸಾಕು, ತುಂಬ ದಪ್ಪ ಕೂಡ ಬೇಡ, ತೆಳು ಕೂಡ ಬೇಡ. ನೆನೆಸಿ ಇಟ್ಟ ಈ ಗುಳ್ಳ ಬದನೆಕಾಯಿ ಪೀಸ್ ಏನಿದೆ ಅದು ನೋಡಿ ಈ ಥರ ಇದರಲ್ಲಿ ನೀರು ಬಿಟ್ಟಿದೆ, ಕಪ್ಪು ಕಪ್ಪು ನೋಡಿ, ಅದು ಕಣ್ಣೀರೆಲ್ಲ ಹೋಗಿದೆ. ಇವಾಗ ಇದನ್ನು ಚೆನ್ನಾಗಿ ಹಿಂಡಬೇಕು, ನೀರು ಪಸಿ ಇರಬಾರ್ದು. ಚೆನ್ನಾಗಿ ಹಿಂಡಿ ಈ ಮಸಾಲೆಗೆ ಹಾಕಬೇಕು.
ಪೀಸ್ ಏನಿದೆ ಬದನೆಕಾಯಿ ಪೀಸಿಗೆ ಸರಿಯಾಗಿ ಮಸಾಲೆಯನ್ನು ತಾಗಿಸಬೇಕು. ಹೀಗೆ ಮೀನಿಗೆ ನೋಡಿ ನಾವು ಮಸಾಲೆ ತಾಗಿಸ್ತೇವೆ, ಆ ಥರನೇ ಇದಕ್ಕೂ ಎರಡೂ ಬದಿಯಲ್ಲಿ ಸರಿಯಾಗಿ ಮಸಾಲೆಯನ್ನು ತಾಗಿಸಬೇಕು. ಮೇಲೆ ಮಣ್ಣಿನ ಕಾವಲಿನ ಇಟ್ಟಿದ್ದೇನೆ. ಮಣ್ಣಿನ ಕಾವಲಿ ಬಿಸಿಯಾದ ನಂತರ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಈ ಬದನೆಕಾಯಿ ಗುಳ್ಳ ಪೀಸ್ ಏನಿದೆ ಈ ರವದಲ್ಲಿ ಮುಳುಗಿಸಿ ಈ ಕಾವಲಿಯಲ್ಲಿ ಫ್ರೈ ಮಾಡಬೇಕು. ಮೇಲೆ ಸ್ವಲ್ಪ ಎಳ್ಳನ್ನು ಹಾಕ್ತಿದ್ದೇನೆ, ಸ್ವಲ್ಪ ಪರಿಮಳಕ್ಕೋಸ್ಕರ. ಬೇಗನೆ ಫ್ರೈ ಆಗುತ್ತೆ. ಫ್ರೈ ಆಗಿದೆ. ಇವಾಗ ಇದನ್ನು ಪ್ಲೇಟಿಗೆ ತೆಗಿತೀನಿ ನಾನು. ನಮ್ಮ ಮಟ್ಟುಗುಳ್ಳ ಫ್ರೈ, ಬದನೆ ಫ್ರೈ ರೆಡಿಯಾಗಿದೆ. ತುಂಬ ಪರಿಮಳ ಬರ್ತಾ ಉಂಟು, ಅಂಜಲ ಪೀಸ್ ಥರ ಕಾಣ್ತಾ ಉಂಟು, ಈ ಮೀನು ಥರನೇ ಕಾಣ್ತಾ ಉಂಟು. ಈಗ ಟೇಸ್ಟ್ ಮಾಡುವ. ಈ ಗುಳ್ಳ ಫ್ರೈಯನ್ನು ಈ ಗಂಜಿ ಒಟ್ಟಿಗೆ ನಾವು ತಿನ್ನಲಿಕ್ಕೆ ಭಾಳ ಟೇಸ್ಟ್ ಆಗುತ್ತೆ. ಗಂಜಿ ಒಟ್ಟಿಗೆ ಈ ಗುಳ್ಳ ಫ್ರೈ ತಿನ್ನಲಿಕ್ಕೆ ಭಾಳ ಟೇಸ್ಟ್ ಆಗ್ತದೆ. ಒಂದು ಬಟ್ಟಲು ಗಂಜಿ ಊಟ ಮಾಡ್ಬೋದು. ಇವಾಗ ಟೇಸ್ಟ್ ಮಾಡುವ. ನೋಡಿ, ಗಂಜಿ ಕೂಡ ರೆಡಿಯಾಗಿದೆ ನಂದು. ಫಸ್ಟಿಗೆ ಗುಳ್ಳ ಹೇಗೆ ಆಗಿದೆ ನೋಡ್ತೇನೆ. ನೋಡಿ, ಈ ಥರ ಅಂಜಲದ್ದು ಪೀಸ್ ತೆಳು ಮಾಡ್ತಾರಲ್ಲ ಆ ಥರನೇ ಉಂಟು. ಸೂಪರ್ ಟೇಸ್ಟಿಯಾಗಿದೆ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಈ ಗುಳ್ಳ ಫ್ರೈಯನ್ನು ಮಕ್ಕಳಿಗೆ ಗೊತ್ತೇ ಆಗಲಿಕ್ಕಿಲ್ಲ. ತಿಂದ ನಂತರ ಇದು ವೆಚ್ಚ ಅಂತ ಎನಿಸ್ಬೋದು, ಅಷ್ಟು ಟೇಸ್ಟ್ ಆಗಿದೆ. ಯಾರಿಗೆ ನೋಡಿ ಬದನೆ ಎಲ್ಲ ಇಷ್ಟ ಇಲ್ಲ, ಕೆಲವರಿಗೆಲ್ಲ ಬದನೆ ಸಾಂಬಾರೆಲ್ಲ ಹಾಕಿದ್ರೆ ಬದನೆ ತೆಗೆದು ಸೈಡಿಗೆ ಇಡ್ತಾರೆ. ಅವರಿಗೆ ಈ ಥರ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ಅಷ್ಟು ರುಚಿಯಾಗಿದೆ, ಅಷ್ಟು ಪರಿಮಳವಾಗಿದೆ. ಇದೆಲ್ಲ ಇದ್ದರೆ ಮೀನು ಬೇಡ ಇವತ್ತು. ನಮಗೆ ಮೀನೇ ಬೇಕು, ಯಾವಾಗಲೂ ಮೀನಿನೇ ವಿಡಿಯೋ ಮಾಡೋದು. ನಾನು ಇವತ್ತು ಗುಳ್ಳದ್ದು ವಿಡಿಯೋ ಮಾಡಿದ್ದೇನೆ. ಇವತ್ತು ಮೀನು ಬೇಡ. ಒಂದು ಬಟ್ಟಲು ಇನ್ನೂ ಕೂಡ ಸ್ವಲ್ಪ ಗಂಜಿ ತಂದು ಊಟ ಮಾಡ್ಬೋದು. ನಮಗೆಲ್ಲ ಮೊದಲೆಲ್ಲ ಮನೆಯಲ್ಲಿ ಗಂಜಿಯೇ, ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ಇಲ್ಲ, ಒಂದು ಚಹಾ, ಒಂದು ದೊಡ್ಡ ಲೋಟದಲ್ಲಿ ಚಹಾ ಮತ್ತು ಏನಾದ್ರು ಟೋಸ್ಟ್ ಎಲ್ಲ ಇರ್ತಿತ್ತು. ಮತ್ತು ಒಂದು 9 ಗಂಟೆ ಶಾಲೆಗೆ ಹೋಗುವ ಮೊದಲು ಗಂಜಿ ಒಟ್ಟಿಗೆ ಈ ಥರನೇ ಬದನೆ ಫ್ರೈ ಮಾಡಿ ಕೊಡೋದು, ಇಲ್ಲದ್ರೆ ಉಪ್ಪಿನಕಾಯಿ, ಇಲ್ಲದ್ರೆ ಏನಾದರೂ ತರಕಾರಿ, ಅದು ತುಂಬ ಒಳ್ಳೆ ಆಗ್ತಿತ್ತು. ಈಗಿನ ಮಕ್ಕಳಿಗೆ ಗಂಜಿ ಊಟ ಮಾಡಲಿಕ್ಕೆ ಬೇಡ, ಆದರೆ ಗಂಜಿ ಎಲ್ಲ ಮಾಡಿ ಈ ಥರ ಎಲ್ಲ ಮಾಡಿದರೆ ಈ ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೆ ಆಗುತ್ತೆ. ಏನಪ್ಪ ತಿಂತಾ ಇದ್ದಾಳೆ ಒಬ್ಬಳೆ, ನಾವು ನೋಡ್ತಾ ಇರಬೇಕಾ ಅಂತ ನೀವು ಎನಿಸ್ಬೋದು. ನೀವು
ಉಡುಪಿ ಸೈಡವರಾದರೆ ಬೇಗ ಹೋಗಿ ಮಟ್ಟಲ್ಲಿ ಹೋದರೆ ಸಂಜೆ ಮಟ್ಟಿನಲ್ಲಿ ಈ ಗುಳ್ಳವನ್ನು ಅವರು ಮಾಡ್ತಾರೆ, ಯಾರು ರೈತರು ಗುಳ್ಳ ಮಾಡ್ತಾರೆ, ನಾವು ಸೇಲ್ ಮಾಡ್ತಾರೆ. ಇಲ್ಲದ್ರೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಮಟ್ಟು ಗುಳ್ಳವೇ ಬೇಕಂತಿಲ್ಲ, ಬೇರೆ ಗುಳ್ಳ ಕೂಡ ತರ್ಬೋದು. ತುಂಬ ರುಚಿಯಾಗ್ತದೆ. ಒಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ. ನಾನು ಗಂಜಿ ಮತ್ತು ಎಲ್ಲ ಗುಳ್ಳವನ್ನು ಖಾಲಿ ಮಾಡ್ತೇನೆ. ಥ್ಯಾಂಕ್ ಯು, ಬಾಯ್.